ಎಲ್ರಿಗೂ ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಇದು ಬೆಳಗಿನ ಟಿಫನ್ ಬ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಟೆನ್ಷನ್ ಸ್ಟಾರ್ಟ್. ಏನು ಟಿಫನ್ ಮಾಡೋದು? ಡೈಲಿ ಅವಲಕ್ಕಿ ಉಪ್ಪಿಟ್ಟು ಮಾಡೋ ಹಾಗಿಲ್ಲ. ಏನಾದರೂ ವೆರೈಟಿಯಾಗಿ ಚೇಂಜಸ್ ಇದ್ರೇ ಚೆನ್ನಾಗಿರುತ್ತೆ. ಏನು ಮಾಡೋದು ಅಂತ ಯೋಚನೆ ಮಾಡೋಷ್ಟರಲ್ಲೇ ತಲೆ ಕೆಟ್ಟೋಗಿರುತ್ತೆ. ಬೆಳಿಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಯ್ತಂದರೆ ತಲೆ ಬಿಸಿ ಶುರು ಆಗುತ್ತೆ. ಏನು ಕರೆಕ್ಟ್ ಟೈಮಿಗೆ ಮಾಡ್ತೀವ ಅಂತೇಳಿ, ಮತ್ತು ಹೊರಡೋರಿಗೂ ಬಿಸಿ ಬಿಸಿ ತಿಂದು ಹೊರಡೋದಕ್ಕೂ ಕಷ್ಟ ಆಗುತ್ತೆ. ನಮ್ಮ ಡ್ಯೂಟಿ ಬೆಳಿಗ್ಗೆ 5:30 6 ಗಂಟೆಗೆ ಶುರು ಆಗುತ್ತೆ. ಆಮೇಲೆ ಮನೆಯವ್ರ ಡ್ಯೂಟಿ ಎಲ್ಲ ಶುರು ಆಗೋದು. ನಾವಿಲ್ಲಿ ಎಲ್ಲ ಅವರಿಗೆ ಮಾಡಿಕೊಟ್ಟಾದ ನಂತರ ಅವರು ಡ್ಯೂಟಿ ಶುರು ಮಾಡ್ಕೊಳ್ತಾರೆ. ಬೆಳಿಗ್ಗೆ ಕೆಲಸ ಅಂದರೆ ಬೇಗ ಎದ್ದರೆ ಒಂದು ಕಾಫಿ ಕುಡಿದು ಒಂದು ಸುಪ್ರಭಾತ ಏನಾದರೂ ಹಾಕ್ಕೊಳ್ಬೇಕು, ಇಲ್ಲ ದೇವ್ರ ಸ್ತೋತ್ರ ಏನಾದರೂ ಹಾಕ್ಕೊಂಡು ನಾವು ಕೆಲಸ ಶುರು ಮಾಡಿದರೆ ನಮ್ಗೆ ಯಾವ ಕಷ್ಟವೂ ಅನಿಸಲ್ಲ. ಬೆಳಗಿನ ಕಾಫಿ ಟಿಫನ್ ಮಾಡೋದ್ರಲ್ಲಿ ಮಧ್ಯೆ ಮಧ್ಯೆ ಬೇರೆ ಕೆಲಸಗಳು ನಡೀತಿರುತ್ತೆ. ಹೊಸಲು ತೊಳೆಯೋದು, ಮನೆ ಬಾಗಿಲು ಮುಂದೆ ಗುಡಿಸೋದು, ಒರೆಸೋದು, ಇದೆಲ್ಲ ಆಗ್ತಾ ಇರುತ್ತೆ. ಆನಂತರ ಒಂದು ಒಳ್ಳೆ ಫಿಲ್ಟರ್ ಕಾಫಿ ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ. ಬೆಳಿಗ್ಗೆ ಮುಂಚೆ ಒಂದು ಕಾಫಿ, ಆಮೇಲೆ ಟಿಫನ್ ಆದಮೇಲೆ ಒಂದು ಕಾಫಿ ಕಾಯಂ ಇರುತ್ತೆ. ಟಿಫನ್ ಆದಮೇಲೆ ಜಾಸ್ತಿ ಕುಡಿಯಲ್ಲ, ಒಂದು 3 ಸಿಪ್ ಆಗೋಷ್ಟು ಕಾಫಿ ಕುಡಿತೀನಿ ಅಷ್ಟೇ. ಟಿಫನಿಗೆ ಏನು ಮಾಡಬೇಕು ಅಂತ ಮೊದಲೇ ತಲೆ ಕೆಡಿಸ್ಕೊಂಡು ಇಟ್ಕೊಂಡಿದ್ದೆ. ವಾರ ಪೂರ್ತಿ ಉಪ್ಪಿಟ್ಟು ಅವಲಕ್ಕಿ ಅಂದರೆ ಬೇಜಾರು. 7 ದಿವಸನೂ 7 ಥರ ತಿಂಡಿ, 8-10 ದಿನವೂ ವೆರೈಟಿಯಾಗಿ ತಿಂಡಿಗಳು ನಡೀತಾ ಇರುತ್ತೆ. ಕಾಫಿ ಕುಡಿಯುವಾಗ ಒಂದು 5 ನಿಮಿಷ ಟೈಮ್ ತೊಗೊಂಡು ಕೂತು ಕಾಫಿ ಕುಡೀರಿ. ಆರಾಮಾಗಿ ನಮಗೆ ಅಂತ ನಾವು ಟೈಮ್ ತೊಗೊಂಡು ಕಾಫಿ ಕುಡಿಬೇಕು. ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಬಾಳೆ ಮುದ್ದೆ ತಂದಿದ್ದೆ, ಬಾಳೆ ಹೂವು ಅಂತಲೂ ಅಂತಾರೆ, ಅದು ಮಧ್ಯಾಹ್ನ ಪಲ್ಯಕ್ಕೆ ಅಂತ ತಂದಿರೋದು. ಇವಾಗ ಮಾವಿನ ಹಣ್ಣಿನ ರಸಾಯನಕ್ಕೆ 3 ಏಲಕ್ಕಿ ಹಾಕಿದ್ದೀನಿ ಮತ್ತು ತೆಂಗಿನಕಾಯಿ ಹಾಕಿ ಚೆನ್ನಾಗಿ ನೈಸಾಗಿ ಅದನ್ನ ಪೇಸ್ಟ್ ಮಾಡ್ಕೊಳ್ಬೇಕು. ಮಾವಿನ ಹಣ್ಣಿನ ರಸಾಯನ ಮತ್ತು ನೀರು ದೋಸೆ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಮತ್ತು ಏಲಕ್ಕಿ ಹಾಕಿ ಪೇಸ್ಟ್ ಮಾಡಿತ್ತು, ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗಿದೆ. ನಾನಿಲ್ಲಿ 3 ಜನಕ್ಕೆ ಮಾಡ್ತಾಯಿದ್ದೀನಿ. ಹಾಗಾಗಿ ತೆಂಗಿನಕಾಯಿ ಎಷ್ಟು ಬೇಕೋ ಅಷ್ಟೇ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. 3 ಜನಕ್ಕೆ ಆಗುವಷ್ಟು ಹಾಕಿದ್ದೀನಿ. ಜನ ನೋಡಿಕೊಂಡು ಹಾಕ್ಕೊಳ್ಬೇಕು. ಇವಾಗ ಮಾವಿನ ಹಣ್ಣು, ಒಳ್ಳೆ ಸಿಹಿ ಇರೋ ಮಾವಿನ ಹಣ್ಣು ತೊಗೊಳ್ಬೇಕು. ಇವಾಗ ತೆಂಗಿನಕಾಯಿ ಪೇಸ್ಟ್ಗೆ ಸ್ವಲ್ಪ ನೀರು ಹಾಕಿ, ಜಾರಿಗೇ ನೀರು ಹಾಕಿ ಅದನ್ನು ನೋಡಿ, ಮತ್ತು ತೆಂಗಿನಕಾಯಿಗೆ ಅದು ಹದ ನೋಡ್ಕೊಳ್ಬೇಕಲ್ವ, ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು. ನೀರು ದೋಸೆ ತಿನ್ನುವಾಗ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ. ಮಾವಿನ ಹಣ್ಣು ಹುಳಿ ಇರಬಾರ್ದು, ಸಿಹಿ ಇರೋ ಮಾವಿನ ಹಣ್ಣು ಬೇಕು. ಇವಾಗ ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲ, ತುಂಬ ಮೆತ್ತಗಿರುತ್ತೆ. ಕೈಯಲ್ಲಿ ಕೂಡ ಇದನ್ನು ನಾವು ಇದು ಪೀಸ್ ಮಾಡ್ಬೋದು. ಸ್ವಲ್ಪ ಇದು ನೋಡಿ ಆ ರೀತಿ ಬರುತ್ತೆ, ಹಲ್ವಾ ಥರ ಇರುತ್ತೆ. ಚಾಕ್ಲೇಟ್ ಒಂದು ಸ್ವಲ್ಪ ನೀವು ಊಟ ಆದಮೇಲೆ ಈ ಬೆಲ್ಲ ಒಂದು ತುಂಡು ಬಾಯಿಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಊಟ ಮಾಡಿದ್ದು ಪರಿಪೂರ್ಣತೆ ಸಿಗುತ್ತೆ. ಇವಾಗ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ, 1 ಅಥವಾ 2 ಹಾಕ್ಕೊಳ್ಬೋದು. ಜಾಸ್ತಿ ಮಾಡಿಟ್ರೆ ಇವಾಗ ಬೇಸಿಗೆ ಅಲ್ವಾ, ಹುಳಿ ಬರುತ್ತೆ, ಹಾಳಾಗುತ್ತೆ. ಹಾಗಾಗಿ ಜಾಸ್ತಿ ಮಾಡ್ತಾಯಿಲ್ಲ. ಬೇಕಾದಾಗ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು, ಆರೋಗ್ಯದ ದೃಷ್ಟಿಯಿಂದನೂ ಅಷ್ಟೇ, ಮತ್ತು ವೇಸ್ಟ್ ಆಗದೇ ಇರೋ ಹಾಗೇನೂ ನೋಡ್ಕೊಂಡು ಮಾಡ್ಬೋದು.
ಮಾವಿನ ಹಣ್ಣಿನ ಸೀಸನಲ್ಲಂತೂ ಎಲ್ಲರ ಮನೆಯಲ್ಲೂ ರಸಾಯನ ಮಾವಿನ ಹಣ್ಣಿಂದು ವೆರೈಟಿ ಒಂದು ಡಿಶಸ್ ನಡೀತಾ ಇರುತ್ತೆ. ಮಾವಿನ ಹಣ್ಣಿನ ರಸಾಯನ ಯಾರಿಗಿಷ್ಟ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ಆರಾಮಾಗಿ ಇಷ್ಟಪಟ್ಟು ತಿನ್ನೋ ತಿನಿಸಾಗಿರುತ್ತೆ ಇದು. ಎಲ್ಲರ ಮನೆ ಬ್ರೇಕ್ಫಾಸ್ಟಲ್ಲೂ ವಾರಕ್ಕೊಮ್ಮೆ ಆದರೂ ಸೀಸನ್ನಲ್ಲಿ ನಡೀತಾ ಇರುತ್ತೆ. ಮಾವಿನ ಹಣ್ಣಿನ ರಸಾಯನ ಚಪಾತಿ ಮತ್ತು ದೋಸೆ ರಸಾಯನ ಮತ್ತು ನೀರು ದೋಸೆ ರಸಾಯನ ಈ ರೀತಿ ಎಲ್ಲ ಮಾಡ್ತಾ ಇರ್ತೀವಿ. ಈ ರೀತಿಯಲ್ಲಿ ಮಾಡಿದ ರಸಾಯನ ಮತ್ತು ನೀರು ದೋಸೆ ಇದೆಯಲ್ಲ, ವಿಡಿಯೋ ನೋಡೋರಿಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಸೆಕ್ಷನ್ನಿನಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ಸಿಂಪಲ್ಲಾದ ಅಡುಗೆಗಳನ್ನು ಮಾಡ್ತಾ ಇರ್ತೀನಿ. ನಿಮ್ಮ ಕಮೆಂಟನ್ನು ಇಷ್ಟಪಟ್ಟು ಓದೋದಕ್ಕೆ ಕಾಯ್ತಾನೂ ಇರ್ತೀನಿ. ಮಾವಿನ ಹಣ್ಣಿಂದು ಸಿಪ್ಪೆ ಹಾಕಲ್ಲ, ಸಣ್ಣದಾಗಿ ಚೂರು ಮಾಡಿಕೊಳ್ಬೇಕು. ಮತ್ತು ಒಂದು ಸರ್ತಿ ಕೆಲವರೆಲ್ಲ ಮಾವಿನ ಹಣ್ಣನ್ನು ರುಬ್ಬಿ ಹಾಕ್ತಾರೆ. ಆ ರೀತಿ ನನಗಿಷ್ಟ ಆಗಲ್ಲ. ಕಾಯಿ ಹಾಲಿಗೆ ಮಾವಿನ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಹಾಕೋದೇ ನನಗೆ ತುಂಬ ಇಷ್ಟ. ಬೇಕಿದ್ದರೆ ಅರ್ಧನ ರುಬ್ಲಿಕ್ಕೆ ಹಾಕಿ ಅರ್ಧ ಈ ಥರ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಹಾಕಿದರೂ ಆ ರೀತಿಯೂ ಚೆನ್ನಾಗಿರುತ್ತೆ. ಬೆಲ್ಲ ಸ್ವಲ್ಪ ಕಡಿಮೆನೇ ಇರಬೇಕು, ಜಾಸ್ತಿ ಸ್ವೀಟ್ ಇದ್ದರೂ ಚೆನ್ನಾಗಿರಲ್ಲ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಥವಾ 1/4 ಟೀ ಸ್ಪೂನ್ ಸಾಕಾಗುತ್ತೆ. ಅದು ಎಷ್ಟು ನಾವು ಕ್ವಾಂಟಿಟಿ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಉಪ್ಪು ಹಾಕಬೇಕು. ನಾನು 1/4 ಟೀ ಸ್ಪೂನ್ ಉಪ್ಪು ಹಾಕಿದ್ದೀನಿ. ನೀರು ದೋಸೆಗೆ ರಾತ್ರಿ ಮಲಗುವಾಗ ಅಕ್ಕಿ ನೆನೆ ಹಾಕಿಟ್ಟಿದ್ದೆ. ಇವಾಗ ಅದಕ್ಕೆ ಉಪ್ಪು ಸೇರಿಸಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು. ಇವಾಗ ನೀರು ದೋಸೆ ಈ ರೀತಿಯಲ್ಲಿ ನಾನು ಮಾಡೋದು. ಹಳೆ ವಿಡಿಯೋದಲ್ಲೆಲ್ಲ ಇದೆ. ನನಗೆ ನೀರು ದೋಸೆ ಮಾಡಲಿಕ್ಕೆ ಈ ಪ್ಯಾನ್ ಇದೆಯಲ್ವಾ, ನಾನ್ ಸ್ಟಿಕ್ ಪ್ಯಾನ್, ಅದೊಂದು ಕರೆಕ್ಟಾಗಿ ಸೆಟ್ ಆಗಿದೆ. ಎಷ್ಟು ಚೆನ್ನಾಗಿ ನೀರು ದೋಸೆ ತೆಳ್ಳಗಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ. ನೀರು ದೋಸೆ ಮಾಡೋದಕ್ಕೆ, ಚಪಾತಿ ಮತ್ತು ದೋಸೆ ಮಾಡೋದಕ್ಕೆ, ರೊಟ್ಟಿ ಮಾಡೋದಕ್ಕೆ ಎಲ್ಲ ಬೇರೆ ಬೇರೆಯೇ ಕಾವಲಿಗಳನ್ನು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೀರು ದೋಸೆ ಆಗುತ್ತೆ. ಈ ರೀತಿಯಲ್ಲಿ ನೀರು ದೋಸೆ ಮತ್ತು ರಸಾಯನ ಮಾಡಿದ್ದು ವಿಡಿಯೋ ನೋಡೋರಿಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತು ಹೈಪ್ ಕೂಡ ಕೊಡಿ ಅಂತ ಕೇಳ್ಕೊಳ್ತೀನಿ. ಆ್ಯಡ್ಸ್ ಬಂದರೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಆವಾಗ ನಾವು ಸಿಂಪಲ್ಲಾಗಿ ಮಾಡಿದ ವಿಡಿಯೋ ಏನು ಮಾಡಿರ್ತೀನೋ ಅದನ್ನು ನೀವು ನೋಡ್ಬೋದು. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.